ಇವತ್ತು ಸರಿಸುಮಾರು ಒಂದು ಕುಟುಂಬಕ್ಕೆ ತಮಗೆಲ್ಲ ಪ್ರಶಸ್ತಿಗಳು ದಯಮಾಡಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ವರ್ತಕರಿಗೆ, ರಿಕ್ಷಾ ಚಾಲಕರಿಗೆ, ಲಾರಿ ಚಾಲಕರಿಗೆ, ಕಾರು ಮಾಲಕರಿಗೆ ಮತ್ತೆಲ್ಲ ಬಂಧುಗಳಿಗೆ ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಪಾದಯಾತ್ರೆಯ ಮೂಲಕ ತಮ್ಮಲ್ಲಿ ಮತಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ತಮಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಮತ್ತೊಮ್ಮೆ ಅವಕಾಶ ನೀಡಿ ಈ ಜಿಲ್ಲೆಯ ಈ ಭಾಗದ ಜನರ ಸೇವೆ ಮಾಡತಕ್ಕಂತ ಅವಕಾಶವನ್ನು ಕೊಡ್ತಾ ಇದೀಗ ಗೋಪಾಲ್ ಪೂಜಾರಿ ಅವರ ಜೊತೆಯಲ್ಲಿ, ದಿನೇಶ್ ಹೆಗಡೆ ಅವರ ಜೊತೆಯಲ್ಲಿ, ಸುಕುಮಾರ್ ಶೆಟ್ಟಿ ಅವರ ಜೊತೆಯಲ್ಲಿ ಇವರು ಇವತ್ತು ತಮ್ಮ ಮತಯಾಚನೆಗೆ ಮುಂದುವರಿತಾ ಇದ್ದಾರೆ. ಬಂಧುಗಳೇ, ಆತ್ಮೀಯ ಮತದಾರ ಬಂಧುಗಳ ಅಭಿವೃದ್ಧಿ ಅಧಿಕಾರ ನೂತನ ಯೋಜನೆಗಳ ಕನಸುಗಾರ ತನ್ನ ಯೋಜನೆಗಳನ್ನ ಅಡ್ಡ ಬೀಡಿಗೆ ಅದನ್ನ ಕಾರ್ಯರೂಪಕ್ಕೆ ಬರುವಂತ ಭಗೀರಥ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು ಬರದ ವಾಹನದ ಮೂಲಕ ಸಾವಿರ ಜನ ಕೂಡ ಒಟ್ಟ ಮಾತನ್ನು ತಪ್ಪಿಸಿಕೊಂಡಂತ ಪಕ್ಷವೇ ಇಲ್ಲ. ಅದ್ರ ಜೊತೆಯಲ್ಲಿ ಜಯಪ್ರಕಾಶ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಅದೆಷ್ಟೋ ವರ್ಷಗಳಿಂದ ಶಾಸಕರಾಗಿ, ಸಂಸದರಾಗಿ ಅಧಿಕಾರ ಹಿಂದೆಂತಾದರೂ ಕೂಡ ಅದೆಷ್ಟೋ ಯುವಕರಿಗೆ ಅವರು ವಿದೇಶದಲ್ಲಿರ್ಬೋದು, ಇಲ್ಲ ಹೊರ ರಾಜ್ಯದಲ್ಲಿರ್ಬೋದು, ಅವರು ಸಮಸ್ಯೆ
ಸಮಸ್ಯೆಗೆ ಸಿಲುಕಿದಾಗ ಅವರ ಸಮಸ್ಯೆಗೆ ಧ್ವನಿಯಾಗಿ ಅವರ ಜೊತೆಯಾಗಿ ನಿಂತು ಅವರ ಸಮಸ್ಯೆ ಪರಿಹಾರ ಮಾಡಿದಂತ ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು. ಇಂದು ಜಯಪ್ರಕಾಶ್ ಹೆಗಡೆ ಅವರು ಒಂದಷ್ಟು ಯೋಜನೆಗಳ ಮೂಲಕ ತಮ್ಮಲ್ಲಿ ಮತವನ್ನು ಕೇಳ್ತಾ ಇದ್ದಾರೆ ಬಂಧುಗಳೇ. ಜಯಪ್ರಕಾಶ್ ಹೆಗಡೆ ಅವರು ಶಾಸಕರಾಗಿರುವಾಗ ಇವತ್ತು ಕುಂದಾಪುರದಲ್ಲಿ ಏನು ನೀವು ಶುದ್ಧ ನೀರನ್ನು ಕುಡಿತಾ ಇದ್ದೀರಿ. ವಿನಯ್ ಕುಮಾರ್ ಸರ್ಕಾರ ಪುರುಷನ್ ಮೂಲಕ ಯೋಜನೆ ಅಂತಂದ್ರೂ ಕೂಡ ಕುಂದಾಪುರ ಹಾಗೂ ಆಸುಪಾಸಿನ ಗ್ರಾಮಗಳು ನೀರು ಕುಡಿಯುವಂತ ನೀರು ಉಂಟಾದಾಗ ಬಳ್ಕೂರಿನಲ್ಲಿ ಒಂದು ವಾರಾಯಿ ನದಿಗೆ ಅಡ್ಡವಾಗಿ ಮುಂದೆ 20-25 ವರ್ಷಗಳ ಮುಂದೆ ಆಗಬೇಕಾದಂತಹ ಒಂದು ವೆಂಟೈ ಡ್ಯಾಮ್ ಅನ್ನ ಬಳ್ಕೂರಿನಲ್ಲಿ ನಿರ್ಮಾಣ ಮಾಡಿ ಇವತ್ತು ಕುಂದಾಪುರ ಇರ್ಬೋದು, ಕುಂದಾಪುರ ಆಸುಪಾಸಿನ ಜನತೆ ಶುದ್ಧ ದಯಮಾಡಿ ಎಲ್ಲ ಕಾರ್ಯಕರ್ತರು ಸ್ವಲ್ಪ ಮುಂದೆ ಹೋಗಬೇಕು. ನಮ್ಮ ವ್ಯಾನಿಗೆ ಸ್ವಲ್ಪ ಸ್ಥಳಾವಕಾಶ ಕೊಡಬೇಕು. ದಯಮಾಡಿ ಕಾರ್ಯಕರ್ತರು ದಯಮಾಡಿ ನೋಡ್ತಾರೆ ಜಯಪ್ರಕಾಶ್ ಚುನಾವಣೆಯಲ್ಲಿ ಘೋಷಣೆಗಳ ಮೂಲಕ ಜಯಪ್ರಕಾಶ್ ಹೆಗಡೆ ಗೆಲ್ಲಿಸುವಂತ ಪಣವನ್ನು ತೊಡಬೇಕು. ಈಗ ಪಾದಯಾತ್ರೆ ಎನ್ನುವಂಥದ್ದು
ಸ್ಟಾಪ್ ಮಾಡಿ ಏನಾಗೋದಿಲ್ಲ ಎಲ್ಲ ಮಾತಾಡೋದು ನಾಲ್ಕನೇ ತಾರೀಕಿಗೆ ಎಂಪಿಯಾಗಿ ಥ್ಯಾಂಕ್ಸ್ ನಮ್ಮ ಹೈದರ್ ಇರ್ತಲ್ಲ ಜಿಂದಾಬಾದ್ ನಮ್ಮ ಹೈದರ್ ಜಿಂದಾಬಾದ್ ಜಯಪುರ ಜಿಂದಾಬಾದ್ ಜಯಪುರ ಜಿಂದಾಬಾದ್